ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಶ್ರೀ ಚರಿತ್ರಾ ಫುಡ್ಸ್ಗೆ ಸ್ವಾಗತ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಫಾಲೋ ಮಾಡಿಲ್ಲ, ಬೇಗನೆ ಫಾಲೋ ಮಾಡ್ಕೊಳ್ಳಿ. ಈ ಥರ ಹೊಸ ರೆಸಿಪಿಗಾಗಿ ನೋಡ್ತಾ ಇರಿ. ಇವತ್ತು ಮಲೆನಾಡು ಸ್ಪೆಷಲ್ ಕುಂಬಳಕಾಯಿ ರಸಮ್ ಅಥವಾ ಸಾಂಬಾರ್ ಅನ್ಬೋದು. ಇದನ್ನು ಮಾಡೋದಕ್ಕೆ ಫಸ್ಟ್ಗೆ 1 kg ಅಷ್ಟು ಕುಂಬಳಕಾಯಿ ತೊಗೊಂಡು ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಒಂದು ಬಟ್ಲದಲ್ಲಿ ನೀರು ಕಾಯಿಸೋಕ್ಕಿಟ್ಟಿದ್ದೆ ನಾನು. ಅದು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಕುಂಬಳಕಾಯಿ ಪೀಸಸ್ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ, ಅರಿಶಿನ ಪುಡಿ, ಬೆಲ್ಲ ಹಾಕಿ ಚೆನ್ನಾಗಿ ಕಲಸಿ. ಇದಾದಮೇಲೆ ತಟ್ಟೆ ಮುಚ್ಚಿಬಿಟ್ಟು 90% ಬಾಯ್ಲ್ ಆದಮೇಲೆ ಅದನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, 1/4 ಸ್ಪೂನ್ ಅಷ್ಟು ಮೆಂತೆ, 2 ಸ್ಪೂನ್ ಉದ್ದಿನಬೇಳೆ, 3 ಸ್ಪೂನ್ ಧನಿಯಾ, ಸ್ವಲ್ಪ ಕಡಲೆಬೇಳೆ, ಒಂದು 1/2 ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಖಾರಕ್ಕೆ ಒಣಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ ಒಂದು 5-6 ಹಾಕಿದ್ದೆ. ಆಮೇಲೆ 1-2 ಗುಂಟೂರು ಮೆಣಸಿನ್ಕಾಯಿ, ಒಂದು 1/2 ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಹಾಫ್ ಕಪ್ ಹಚ್ಚಿರೋ ಹಸಿ ಕೊಬ್ಬರಿ ತುರಿ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ ಆದಮೇಲೆ ಫಸ್ಟ್ಗೆ ಬಾಯ್ಲ್ ಮಾಡಿರೋ ಕುಂಬಳಕಾಯಿ ಇದಕ್ಕೆ ನಾನು ಫಸ್ಟ್ಗೆ ಒಂದು ಕುಕ್ಕರಲ್ಲಿ ಬೇಳೆ ಹಾಕಿ ಕುದಿಸೋಕ್ಕಿಟ್ಟಿದ್ದೆ. ಅದೊಂದು 3 ವಿಸಿಲ್ ಆಗಿದೆ. ಆ ಬೇಳೆನ ಅದಕ್ಕೆ ಸಾಂಬಾರಿಗೆ ಹಾಕ್ಬೇಕು ನೋಡಿ. ಈ ಥರ 3 ವಿಸಿಲ್ ಆದಮೇಲೆ ಕುದಿಸಿರೋ ಕುಂಬಳಕಾಯಿಗೆ ಅದನ್ನು ಬೇಳೆ ಹಾಕಿಬಿಟ್ಟು ಮತ್ತು ರುಬ್ಬಿರೋ ಪೇಸ್ಟ್, ಎಷ್ಟು ಬೇಕಷ್ಟು ನೀರು, ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಗಾಗ ಕಲಿಸ್ತಾ ಇರಿ. ಇದೇನೆಂದರೆ ಭಾಳ ನೀರಾಗಿರುತ್ತೆ. ಸ್ವಲ್ಪ ತಿಕ್ನೆಸ್ ಬರೋಕ್ಕೋಸ್ಕರ ಸ್ವಲ್ಪ ಬಾಯ್ಲ್ ಚೆನ್ನಾಗಿ ಮಾಡ್ಕೊಳ್ಳಿ. ಬಾಯ್ಲ್ ಚೆನ್ನಾಗಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಾದಮೇಲೆ ಒಂದು ಸ್ವಲ್ಪ ಸಿಂಪಲಾಗಿ ಒಗ್ಗರಣೆ ಹಾಕಿಬಿಟ್ಟು ಎಣ್ಣೆ ಇಟ್ಟು ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ ತುಂಬ ಸೂಪರ್ ಕಾಂಬಿನೇಷನ್. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.